ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಬಸವನ ಬಾಗೇವಾಡಿ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ವಿವಿಧ ಸಂಘಟನೆಗಳ ವತಿಯಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ರೈತಪರ, ಪ್ರಗತಿಪರ, ಕನ್ನಡಪರ ಹಾಗೂ ದಲಿತ ಪರ ಸಂಘಟನೆಗಳ ವತಿಯಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಎರಡನೇ ನ್ಯಾಯಾಧೀರಣದ ತೀರ್ಪಿನಂತೆ 524 ಮತ್ತು 256ರ ಅಧಿಸೂಚನೆ ಹೊರಡಿಸಿರುವುದು ಹಾಗೂ ಮುಳುಗಡೆ ಹೊಂದುವ 22 ಹಳ್ಳಿಗಳ ಸ್ಥಳಾಂತರ ಹಾಗೂ ಸಮಗ್ರ ನೀರಾವರಿ ಮತ್ತು ಪರಿಹಾರ ಒದಗಿಸಲು ಆಗ್ರಹಿಸಿ ನಡೆದ ಒಂದು ಬೃಹತ್ ಪ್ರತಿಭಟನಾ ಮೆರವಣಿಗೆ ಇದು. ಇನ್ನು ಪ್ರತಿಭಟನೆಯನ್ನು ಉದ್ದೇಶಿಸಿ ಅಖಂಡ ಕರ್ನಾಟಕ ರೈತ ಸಂಘ ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅರವಿಂದ್ ಕುಲಕರ್ಣಿ ಅವರು ಮಾತನಾಡಿದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಎರಡನೇ ನ್ಯಾಯಾಧೀರಣದ ತೀರ್ಪಿನಂತೆ 524, 256ರ ಅಧಿಸೂಚನೆ ಹೊರಡಿಸಬೇಕು. ಬಾಗಲಕೋಟೆ, ವಿಜಯಪುರ, ಅವಳಿ ಜಿಲ್ಲೆಯ ರೈತರ ಜೀವನಾಡಿ ಆಲಮಟ್ಟಿ ಡ್ಯಾಂ ಹಿನ್ನೀರಿನ ಮುಳುಗಡೆ ಹೊಂದುವ 22 ಹಳ್ಳಿಗಳ ರೈತರಿಗೆ ಪರಿಹಾರ, ಸ್ಥಳಾಂತರ ಹಾಗೂ ಸಮಗ್ರ ನೀರಾವರಿ ಮತ್ತು ಒಂದು ಪರಿಹಾರವನ್ನು ಒದಗಿಸಬೇಕು. ಅಲ್ಲದೆ ನಮ್ಮ ರಾಜ್ಯದಲ್ಲಿನ ಅಣೆಕಟ್ಟು ನೀರನ್ನು ಬೇರೆ ಬೇರೆ ರಾಜ್ಯಗಳಿಗೆ ಬಿಡ್ತಾ ಇದ್ದಾರೆ, ನಮಗೆ ನಮ್ಮ ರೈತರಿಗೆ ಯಾಕೆ ನೀಡ್ತಾ ಇಲ್ಲ? ಇದೇ ರೀತಿ ಮಲ್ತಾಯಿ ಧೋರಣೆ ತೋರಿದರೆ ಮುಂಬರುವ ದಿನಗಳಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯದಾದ್ಯಂತ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಅಂತ ಎಚ್ಚರಿಸಿದರು. ಸಂದರ್ಭದಲ್ಲಿ ದಂಡಾಧಿಕಾರಿ ವೈಎಸ್ ಸೋಮನಕಟ್ಟಿ ಅವರ ಮೂಲಕ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದರು. ಈ ಪ್ರತಿಭಟನೆಯಲ್ಲಿ ರೈತ ಸಂಘದ ಮುಖಂಡರಾದ BA ಭಗವಾನ್ ರೆಡ್ಡಿ, ಸುರೇಶ್ JB, ವಿಠಲ್ ಬಿರಾದರ್, ಅಕ್ರಮ್ ಮಾಶಾಳ್ಕರ್, ಗಿರ್ಮಲ್ಲಪ್ಪ ದೊಡ್ಡಮನಿ, ಹನುಮಂತರಾಯ ಗುಣಕಿ ಸೇರಿದಂತೆ ಅನೇಕ ರೈತ ಮುಖಂಡರು ಭಾಗವಹಿಸಿದರು. ವರದಿ ಬಂದೆ ನವಾಜ್ ಕೋಳ್ಯಾಳ್, ತಾಳಿಕೋಟೆ. ನಿಜವಾಗ್ಲೂ ಈ ದೇಶದ ಪ್ರಧಾನಮಂತ್ರಿ ಮನಸ್ಸು ಮಾಡಿದರೆ ಕೇವಲ 24 ತಾಸಿನಲ್ಲಿ ಇದನ್ನ ಇತ್ಯರ್ಥ ಮಾಡಬಹುದು. 24 ತಾಸು ಒಳಗಡೆ ಅಧಿಸೂಚನೆ ಹೊರಡಿಸಿ ಅಣೆಕಟ್ಟಿನ ನೀರನ್ನು 524 ಮೀಟರ್ ನಿಲ್ಲಿಸಲು ಸಾಧ್ಯ ಇದೆ. ಆದ್ರೆ ಪ್ರಧಾನಮಂತ್ರಿ ಅವರು ಮನಸ್ಸು ಮಾಡುವುದಿಲ್ಲ. ಯಾಕೆಂದ್ರೆ ಈ ದೇಶದ ಪ್ರಧಾನಮಂತ್ರಿಗೆ ಆಂಧ್ರದ ಚಂದ್ರಬಾಬು ನಾಯ್ಡು ಬೆಂಬಲ ಕೊಟ್ಟಿದ್ದಾರೆ. ಅವ್ರ ಬೆಂಬಲದಿಂದ ಈ ಸರ್ಕಾರ ಇದೆ ಕೇಂದ್ರದಲ್ಲಿ. ಅವ್ರು ಸರ್ಕಾರದ ಬೆಂಬಲ ಕೊಟ್ಟಗೋಸ್ಕರ ಅವ್ರೇನು ಅಬ್ಜೆಕ್ಷನ್ ರೈಸ್ ಮಾಡಿದರೆ ಅದಕ್ಕೆ ಇವರು ಸುಮ್ಮನೆ ಕೂತ್ಕೊಂಡಿದ್ದಾರೆ. ಕರ್ನಾಟಕದ ಜನ ಸತ್ತರೂ ಪರವಾಗಿಲ್ಲ, ರೈತರು ಬೀದಿ ಪಾಲಾದ್ರೂ ಪರವಾಗಿಲ್ಲ, ನೀರು ಸಿಗಲಿಲ್ಲ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ತಮ್ಮ ರಾಜಕೀಯ ಸ್ವಾರ್ಥಕ್ಕೋಸ್ಕರ ಕುರ್ಚಿ ಭದ್ರ ಮಾಡಿಕೊಳ್ಳಿಕ್ಕೆ ನರೇಂದ್ರ ಮೋದಿ ಅವರು ರೈತರಿಗೆ ದ್ರೋಹ ಮಾಡ್ತಾ ಇದ್ದಾರೆ. ನೀರು ಕೊಡ್ತಾ ಇಲ್ಲ. ನ್ಯಾಯಾಧಿಕರಣ ಯಾವುದೇ ಕಾರಣಕ್ಕೂ ಆಲಮಟ್ಟಿ ಜಲಾಶಯದ ಹಿನ್ನೀರಿನಿಂದ ಮಹಾರಾಷ್ಟ್ರ ವ್ಯಾಪ್ತಿಯ ಯಾವುದೇ ಜಿಲ್ಲೆಗಳೇನು ಮುಳುಗಡೆ ಆಗ್ತಕ್ಕಲ್ಲ, ಅದು ಸುಳ್ಳು. ಆಲಮಟ್ಟಿ ಡ್ಯಾಮ್ ಕಾರಣ ಅಲ್ಲ ಅಂತ ತಿಳ್ಕೊಂಡು ಸ್ಪಷ್ಟವಾದಂತ ವರದಿಯನ್ನ ತಮ್ಮದೇ ಆಗಿರ್ತಕ್ಕಂಥ ಮಹಾರಾಷ್ಟ್ರ ಸರ್ಕಾರಕ್ಕೆ ಕೊಟ್ಟು ಕಳಿಸಿದ್ದಾರೆ. ಆದರೂ ಕೂಡ ಅದನ್ನ ಗಂಡೆಗೆ ತೆಗೆದುಕೊಳ್ಳದೆ ಅನವಶ್ಯಕವಾಗಿ ಇವತ್ತು ಕರ್ನಾಟಕವನ್ನ ಹಾಳು ಮಾಡಬೇಕಂತಕ್ಕಂಥ ಏಕೈಕ ಉದ್ದೇಶದಿಂದ ಇವತ್ತು ಅನವಶ್ಯಕವಾಗಿ ತಕರಾರು ಮಾಡ್ತಾ ಇದ್ದಾರೆ. ಇದೆಲ್ಲ ನರೇಂದ್ರ ಮೋದಿ ಅವರಿಗೆ ಗೊತ್ತಿಲ್ಲ. ಕರಿಬೇಕು. ಮಹಾರಾಷ್ಟ್ರ, ಆಂಧ್ರ, ಕರ್ನಾಟಕ 3 ರಾಜ್ಯದ ಮುಖ್ಯಮಂತ್ರಿಯವರು ಕರೆದು ಇದಲ್ಲಪ್ಪ, ಆಲಮಟ್ಟಿ ಅಣೆಕಟ್ಟು ನಿರ್ಮಾಣ ಆಗಿತ್ತು ವಿಜಯಪುರ ಜಿಲ್ಲೆಯಲ್ಲಿ, ಅವರಿಗೆ ಕುಡಿಲಿಕ್ಕೆ ನೀರಿಲ್ಲ, ಇದು ಸರಿಯಲ್ಲ, ನೀವು ವಾದ ಮಾಡಬೇಡ ತಿಳ್ಕೊಂಡು ಅವರಿಗೆ ಬುದ್ಧಿವಾದ ಹೇಳಬೇಕಾಗಿತ್ತು. ಶಾಸ್ತ್ರಿ ಜಲಾಶಯದ ನೀರಿನ ಮಟ್ಟವನ್ನು 524.256ಕ್ಕೆ ನೀರು ನಿಲ್ಲಿಸಬೇಕು. ಅವಳಿ ಜಿಲ್ಲೆಗೆ ಸಮಗ್ರ ನೀರಾವರಿಯನ್ನು ಮಾಡಬೇಕಂತ ಹೇಳಿ ಇವತ್ತಿನ ದಿವಸ ನಾವು ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಪ್ರತಿಭಟನೆ ಮೂಲಕ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ನಾವು ಮನವಿಯನ್ನು ಕೊಡುವ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಆಲಮಟ್ಟಿ ಅಣೆಕಟ್ಟು ನಿರ್ಮಾಣ ಆಗಿ 62 ವರ್ಷ ಪಾದಾರ್ಪಣೆ ಮಾಡಿದ್ರು ಕೂಡ ಇನ್ನು ನಮ್ಮ ಸಮಗ್ರವಾಗಿ ನೀರಾವರಿ ಮಾಡ್ತಾ ಇಲ್ಲ. 1964 ಮೇ 22ರಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಆಲಮಟ್ಟಿ ಅಣೆಕಟ್ಟು ನಿರ್ಮಾಣಕ್ಕೆ ಅಡಿಗಲ್ ಸಮಾರಂಭವನ್ನು ಮಾಡಿದರು. 2000 ಇಸ್ವಿಗೆ ಅಣೆಕಟ್ಟು ಪೂರ್ಣ ನಿರ್ಮಾಣ ಆಯಿತು.
ಅವಾಗಿನಿಂದ ಇಲ್ಲಿವರೆಗೆ ನಮ್ಗೆ ಎಷ್ಟು ಪ್ರಮಾಣ ನೀರು ಕೊಟ್ಟು ಅನ್ನೋ ಬಗ್ಗೆ ಅವಳಿ ಜಿಲ್ಲೆಯ ರೈತರಿಗೆ ಸಂಪೂರ್ಣ ಮಾಹಿತಿಯನ್ನು ಗೊತ್ತದ. ಆಲಮಟ್ಟಿ ಅಣೆಕಟ್ಟು ನಿರ್ಮಾಣ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರಿವರೆಗೆ ನಾವು ತಲುಪಿಸ್ತಾ ಇದ್ದೇವೆ. ತಮ್ಮ ಪರವಾಗಿ ನಾನು ಇಲ್ಲಿ ಮನವಿಯನ್ನು ಓದ್ತಾ ಇದ್ದೇನೆ. ವಿಷಯ ಕೃಷ್ಣಾ ನ್ಯಾಯಾಧೀಕರಣದ ತೀರ್ಪಿನಂತೆ ಅಧಿಸೂಚನೆ ಹೊರಡಿಸುವುದು, ಮುಳುಗಡೆ ಆಗುವ 22 ಹಳ್ಳಿಗಳ ಸ್ಥಳಾಂತರ ಹಾಗೂ ಪರಿಹಾರ ನೀಡುವ ಕುರಿತು ಕೃಷ್ಣಾ ಕೊಳ್ಳ ಜಲ ಸಂರಕ್ಷಣಾ ಹೋರಾಟ ಸಮಿತಿ ವಿಜಯಪುರ ಹಾಗೂ ಬಾಗಲಕೋಟೆ ಇವರ ವತಿಯಿಂದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಒತ್ತಾಯಪಡಿಸುವುದೇನೆಂದರೆ, ವಿಜಯಪುರ ಜಿಲ್ಲೆಯಲ್ಲಿ 5 ನದಿಗಳು ಹರಿದಿದ್ದು ಪಂಚನದಿಗಳ ಬೀಡು 2ನೇ ಪಂಜಾಬ್ ಎಂದು ಕರೆಯಲಾಗುತ್ತದೆ. ಆದರೆ ವಾಸ್ತವಿಕವಾಗಿ ಜಿಲ್ಲೆ ಇನ್ನೂ ಕೆಲವೊಂದು ಭಾಗಗಳಲ್ಲಿ ಕುಡಿಯಲು ಕೂಡ ನೀರು ಸಿಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೃಷಿಗೆ ನೀರು ಕೊಡುವುದು